ಆತನ ನಾಮಸ್ಮರಣೆಯನ್ನ ಮಾಡಬೇಕು, ಆತನ ಗುಣಗಾನ ಮಾಡಬೇಕು ಅಂತ ಹೇಳ್ತಾನ. ಹೌದು ಹೌದು. ನಾವು ನೀವೆಲ್ಲ ತಾಯಿ ಗರ್ಭದಿಂದಲೇ ಜನಿಸಿ ಧರಿಗೆ ಬಂದಿರತಕ್ಕಂಥವ್ರು. ಹೌದಾ? ಈ ಜೀವಾತ್ಮ ತಾಯಿ ಗರ್ಭದಲ್ಲಿ ಮಲಮೂತ್ರದಲ್ಲಿ ತೊಡಕಿದಾಗ ಏನದರಿಪ ಪರಮಾತ್ಮನ ನೆನೀತಿತ್ತು ಭಗವಂತ. ಹಾ ಹಾ. ಈ ಮಲಮೂತ್ರದಿಂದ ನನ್ನನ್ನು ಪಾರು ಮಾಡೋ. ಹೌದು. ಜಲ್ಮಿರುಸ್ ತನಕ ನಿನಗೆ ಎಂದೆಂದು ಮರ್ತಿರ್ಲಾರಿ ಅಂತ ಹೇಳಿ ಕರಗಳ ಜೋಡಿಸಿ ತಾಯಿ ಗರ್ಭದಿಂದ ಕಡಿಗೈತು. ಹೌದು. ಈ ಜೀವನಿಗೆ ಈ ಲೋಕದಲ್ಲಿ ಮಾಯಾದ ಗಾಳಿ ಬಡಿತು. ಹೌದು ಹೌದು. ನೋಡಿ ಅಂತ ಗಾಳಿ. ಅವ ತಿಳ್ಕೊಂಡ ಎಲ್ಲ ನನ್ನಿಂದನೇ ನಡೆದ, ಹಾ ಹಾ, ನಾ ನಡೆಸಿದಲ್ಲಿ ನಡೀತದ ಅನ್ನುವಂತ ಭಾವನೆ ಈ ಜೀವನಲ್ಲಿ ಬಂತು. ಪರಮಾತ್ಮನಿಗೆ ಕೊಟ್ಟಿರುವಂತ ವಚನ ಮಾಯಾ ಸಂಸಾರಗಳು ಬಿದ್ದು ಮಾತು. ಹೌದು. ತಾಯಿ ಗರ್ಭದಾಗ ಹೇಳ್ಯಾನ, ನಿನ್ನನ್ನು ನಾನು ಎಂದೆಂದು ಮರೆತಿರ್ಲಾರೆ. ಪರಮಾತ್ಮ ನಮ್ಮ ನಿಮ್ಮೆಲ್ಲರಿಗೆ ತಾಯಿ ಗರ್ಭದೊಳಗಾದ್ರೂ ಕೂಡ 9 ತಿಂಗಳು 9 ದಿವಸ ಪರ್ಯಂತ ಅನ್ನ ಹಾಕಿ ಜೋಪಾನ ಮಾಡ್ಯಾನ. ಈಗಾದ್ರೂ ಕೂಡ ಅನ್ನ ಹಾಕುವಂತ ದಾತ ಭಗವಂತನೇ ಅದಾನ. ಹೌದು ಹೌದು. ಪರಮಾತ್ಮನ ಕರುಣ ಇಲ್ಲ ಅಂದ್ರ ಕೆಡದಾನ ತಪ್ಪಲ ಸುಳ್ಯಂಗಿಲ್ಲ ಅಂತ ಶಾಸ್ತ್ರಗಳು ಹೇಳ್ತಾರೆ. ಹೌದು ಹೌದು. ಅದಕ್ಕೆ ನಾವು ನೀವು ಇಂಥ ಜಾಗದಲ್ಲಿ ಪುಣ್ಯಕ್ಷೇತ್ರದಲ್ಲಿ ಭಗವಂತನ ನಾಮಸ್ಮರಣೆಯನ್ನ ಕೇಳಬೇಕು ಅಂದ್ರ ಬಹುಜನ್ಮದ ಪುಣ್ಯ ಇದ್ರೆ ಇದು ಸತ್ಸಂಗದ ಕಡೆ ಕರೀತದೆ. ಹೌದಾ? ಆದ್ರೂ ಬಹುಜನ್ಮದ ಪುಣ್ಯ ಇರ್ಲಿಕ್ಕಂದ್ರೆ ಈ ಕಡೆ ಕರೆಯಂಗಿಲ್ಲ. ಹೌದು ಹೌದು. ಇಲ್ಲಿ ಲೌಕಿಕ ಗ್ರಾಮದಾಗ ಎಷ್ಟೇ ಜನ ಇದೆ ಬಹಳ ಅದ. ಯಾರ ಹಣಿಬಾರ್ದಾಗ ಆದ್ ನೋಡ್ರಿ ಪುಣ್ಯದ ಬಲ. ಹೌದು. ಅವ್ರಿಗೆ ಅಷ್ಟೇ ಈ ಶಿವ ಕೇಳಕ್ ಸಿಗ್ತದ, ಸಿಗಂಗಿಲ್ಲ ಅಂತ ಹೇಳ್ತಾನೆ. ಪುಣ್ಯ ಬೇಕಲ್ಲ. ಬಹುಜನ್ಮದ ಪುಣ್ಯ ಇದ್ರೆ ಸತ್ಸಂಗದ ಸೇವೆಯನ್ನು ಸಿಗುತ್ತದೆ. ಇರ್ಲಿ, ನಾವೇ ಬಾಳ ಮಾತಾಡೋಕ್ಕಿಂತಲೂ 4 ನೋಡಿ ಚಾಲ ಹಾಡಿ ಹೌದು ನಮ್ಮ ಮಗಳ ಕಡೆ ಪಾಳೆ ಹೋಗ್ತೇವೆ. ಕೊಡು ಮಗಳು ಬಂದು